ಹೋಗಿರ್ತಾಳೆ ಆಲ್ಮೋಸ್ಟು. ಅದರಲ್ಲಿ ಫ್ಲೈಟ್ ಬುಕ್ ಮಾಡ್ಬೇಕಾದ್ರೂ ಒಂದು ಎರಡು ಮಾಡ್ಬಿಟ್ಟವಳೆ ಅವಳು. ಚೆನ್ನಾಗಿ ಬರ್ತಲ್ಲ ಅಂದ್ಬಿಟ್ಟು ಲೈಟ್ ಹಾಕಿಸ್ಕೊಂಡು ವಿಡಿಯೋ ಮಾಡಿಸ್ಕೊಂತಾಳೆ. ಹಾಕೊಳಕ್ಕೂ ಹಿಂಗೆ ಮಾಡೋದು ಮಾಡ್ತಾವನೆ. ತಿನ್ನೋ ಯಾಕೋ ವೇಸ್ಟ್ ಮಾಡ್ತಿದ್ಯಾ? ಮತ್ತೆ ಯಾಕೆ might take 5 hours. ಎಲ್ಲ ಕನ್ನಡ ಅಭಿಮಾನಿಗಳು ಮಚ್ಚಿ ಕನ್ನಡದಲ್ಲಿ. ಹಾಯ್ ಹಲೋ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಸಿಕ್ಕಿಮ್ಗೆ ಹೋಗ್ತಾ ಇದ್ದೀವಿ. ಸೊ ಆ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ. ನಮ್ಮದು ಫ್ಲೈಟ್ ಬಂದು 8:15 ಸೊ ಆಲ್ರೆಡಿ 2 hour ಮುಂಚೆ ಚೆಕಿಂಗ್ ಆಗಬೇಕು ಅಂದ್ಕೊಂಡು ನನ್ನ ಮಗ ರೆಡಿಯಾಗಿ ಕೂತವನೆ. ಹಸ್ಬೆಂಡ್ ಬರಬೇಕಷ್ಟೇ. ಹೇಳಿ ಮಗನೇ. ಸೊ ಟೈಮ್ 4:30 ಆಗಿದೆ ಆಲ್ಮೋಸ್ಟು. ಸೊ ಇಲ್ಲಿಂದ ನಾನು ನನ್ನ ಹಸ್ಬೆಂಡು ನನ್ನ ಮಗ ಹೋಗ್ತಿದ್ವಿ. ಇದು ಪ್ಲ್ಯಾನ್ ಆಗಿದೆ ಆ್ಯಕ್ಚುಲಿ. ನಾನು ನನ್ನ ಫ್ರೆಂಡ್ ಹೋಗೋಣ ಅಂದ್ಕೊಂಡಿದ್ದು. ಹೋಗ್ತಾ ಹಸ್ಬೆಂಡು ಮತ್ತು ಮಗ ಆ್ಯಡ್ ಆಗಿದ್ದಾರೆ. ಸೊ ಅಲ್ಲಿಂದ ಅವಳು ಹೋಗ್ತಿದ್ದಾಳೆ. ಅವಳು ಬಂದು ಸಹಕಾರ ನಗರಲ್ಲಿರೋದು. ಸೊ ನಾವು ಇಲ್ಲಿಂದ ಹೋಗ್ತಿದ್ವಿ. ಅವಳು ಫ್ಲೈಟ್ ಬಂದು 6:30. ಅದೇನಪ್ಪ ಆಯ್ತಂದರೆ ಒಟ್ಟಿಗೆ ಬುಕ್ ಮಾಡಬೇಕಿತ್ತು. ಸೊ ಅವಳು ಆಲ್ರೆಡಿ ಪ್ಲ್ಯಾನ್ ಮುಂಚೆನೇ ಮಾಡಿಬಿಟ್ಟು ಬುಕ್ ಮಾಡ್ಕೊಬಿಟ್ಟಿದ್ಲು. ನಾನು ಹಠ ಮಾಡಿ ಇಲ್ಲ ನಾನು ಬರಬೇಕು, ನಾನು ತುಂಬ ದಿನದಿಂದ ಸ್ನೋ ಪ್ಲೇಸಸ್ಗೆ ಯಾವುದಕ್ಕನ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಅಂತ ಹಠ ಮಾಡಿದ್ದಕ್ಕೆ ಕೊನೆಗೆ ಸರ್ಚ್ ಮಾಡಿದಾಗ ಆಲ್ರೆಡಿ ಫ್ಲೈಟ್ ಅವಳು ಬುಕ್ ಮಾಡಿರೋದು ಫಿಲ್ಲಾಗಿ ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ ನನಗೆ ಬುಕ್ ಮಾಡೋದಕ್ಕೆ ನೆಕ್ಸ್ಟ್ ಫ್ಲೈಟ್ ಸಿಕ್ತು. ನನ್ನ ಫ್ಲೈಟ್ ಬಂದು 8:15 ಸೊ ಅವಳು ಆಲ್ರೆಡಿ. ಸೊ ನಾವು ಇವತ್ತು 26th ಹೋಗ್ತಿದ್ದೀವಿ. ಆ ಕಡೆಯಿಂದ ರಿಟರ್ನ್ ಬಂದು Jan 2nd ಹಾಕಬೇಕಿತ್ತು. ಅವಳೇನು ಮಾಡಿದ್ರೆ December 2nd ಹಾಕಿ ಆಲ್ರೆಡಿ 12,000 ಮತ್ತೆ ಎಕ್ಸ್ಟ್ರಾ ಆಗೋಯಿತು. ಆ್ಯಕ್ಚುಲಿ ನಿಮಗೆ ಟಿಕೆಟ್ ಡೀಟೇಲ್ಸ್ ಎಲ್ಲ ಬೇಕಂದರೆ ನಾನು ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ನಾನು 3 months ಮುಂಚೆ ಬುಕ್ ಮಾಡಿರೋದ್ರಿಂದ ನಮಗೆ 5,000ಗೆ ಸಿಕ್ತು ಒಂದು ಟಿಕೆಟ್ ಬಂದು. ಅವಳು ಒಂದು ಸಣ್ಣ ಮಿಸ್ಟೇಕ್ ಮಾಡೋದ್ರಿಂದ ಒಬ್ರಿಗೆ ಮಾತ್ರ, ನನ್ನ ಹಸ್ಬೆಂಡ್ದು ಮಾತ್ರ Jan 2ಗೆ ಹಾಕಿದ್ರ ಬದಲು December 2ಗೆ ಹಾಕ್ಬಿಟ್ಟಿದ್ಲು. ಸೊ ಅವ್ರದ್ದು ಮಾತ್ರ 12,000 ಎಕ್ಸ್ಟ್ರಾ ಆ್ಯಡಪ್ ಆಯಿತು. ಸೊ ಇಟ್ಸ್ ಓಕೆ, ಮಿಸ್ಟೇಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಂಗೆ ಬಿಟ್ಬಿಟ್ವಿ ಅದನ್ನು. ಸೊ ಇವಾಗ ನಿಮಗೆ ಟಿಕೆಟ್ ಡೀಟೇಲ್ಸ್ ಎಲ್ಲ ಬೇಕಂದರೆ ನಾನು ಹಾಕಿರ್ತೀನಿ ಸೈಡಲ್ಲಿ, ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಸೊ ಇವಾಗ 8:15ಗೆ ಫ್ಲೈಟ್ ಇದೆ. ಆಲ್ರೆಡಿ 4:30 ಆಗಿದೆ. ನಾವಿಲ್ಲಿಂದ ಓಕೆ ನಮ್ಮ ಮನೆಯಿಂದ 1.5 hour ಬೇಕು. ಸೊ ಯಾಕೆ ಮಗನೇ ಕೆಮ್ತಾ ಇದೆಯಾ? ಆಲ್ರೆಡಿ ಕೋಲ್ಡ್ ಆಗಿದೆಯಾ ನಿಮಗೆ? ಸೊ ಆ್ಯಕ್ಚುಲಿ ನಾನು ತುಂಬ ದಿನದಿಂದ ಅನ್ಕೊತಿದ್ದೆ ಯಾವ್ದಾರ ಸ್ನೋ ಪ್ಲೇಸಸ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು. ನಮ್ಮದು ಬ್ಯುಸಿ ಶೆಡ್ಯೂಲು, ಮಗುಗೆ ರಜೆ ಇಲ್ಲದೆ ಇರೋ ಕಾರಣ ಹೋಗೋಕ್ಕಾಗಿರಲಿಲ್ಲ. ಆ್ಯಕ್ಚುಲಿ ನನ್ನ ಡ್ರೀಮ್ ಇದ್ದಿದ್ದು ಕಾಶ್ಮೀರ್ಗೆ ಹೋಗ್ಬೇಕಂತ. ಸೊ ಈ ಟೈಮಲ್ಲಿ ಅಲ್ಲಿ ಸಿಕ್ಕಾಪಟ್ಟೆ ಸ್ನೋಫಾಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಸರಿ ಸಿಕ್ಕಿಮ್ಗೆ ಹೋಗೋಣ. ಸಿಕ್ಕಿಮಲ್ಲಿ ನಾವು ಗ್ಯಾಂಗ್ಟಾಕ್ ಹೋಗ್ತಿದ್ದೀವಿ. ಸಿಕ್ಕಿಮ್ನ ರಾಜಧಾನಿ ಗ್ಯಾಂಗ್ಟಾಕ್. ಸೊ ಅಲ್ಲಿ ಹೋಗ್ತಿದ್ದೀವಿ ನಾವು. ಅಲ್ಲಿ ಒಂದಷ್ಟು ಪ್ಲೇಸಸ್ಗಳು ನಾನು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. 7 days 8 nights ಅಂದ್ಕೊಂಡು ಹೋಗ್ತಿದ್ದೀವಿ. ಸೊ ಆಲ್ರೆಡಿ ಅಲ್ಲಿಂದ ನಾವು ಇನೋವಾ ಕಾರ್ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ನಾವು ಇಲ್ಲಿಂದ ಬ್ಯಾಂಗ್ಳೂರು ಏರ್ಪೋರ್ಟ್, ಅಲ್ಲಿಂದ ಕೋಲ್ಕತ್ತಾ ಹೋಗ್ತಿದ್ದೀವಿ. ಸೊ ಕೋಲ್ಕತ್ತಾದಲ್ಲಿ 5 to 6 hour ವೆಯ್ಟಿಂಗ್ ಇದೆ. ಅಲ್ಲಿಂದ ಬಾಗ್ಡೋಗ್ರಾಗೆ ಹೋಗ್ತೀವಿ. ಸೊ ಅಲ್ಲಿಂದ ಬಂದು ಬಾಗ್ಡೋಗ್ರಾಯಿಂದ ನಾವು ಟ್ಯಾಕ್ಸಿ ಬುಕ್ ಮಾಡಿದ್ವಿ. ಆಲ್ರೆಡಿ ಪ್ರೀ ಬುಕ್ಕಿಂಗ್ ಆಗಿತ್ತು. ಸೊ ಅದು ಬಂದು 7:30ಗೆ ಬರುತ್ತೆ. ನಮ್ಮ 6 hour ವೇಟ್ ಇರೋದ್ರಿಂದ ನಾವು 8:15ಗೆ ಹತ್ತಿದ್ರೆ ನಾವು ಅಲ್ಲಿ ಬಾಗ್ಡೋಗ್ರಾಗೆ ರೀಚ್ ಆಗೋದು ಆಲ್ಮೋಸ್ಟ್ 6:30 ಆಗುತ್ತೆ. ಸೊ 6 hours ಮಧ್ಯದಲ್ಲಿ ವೆಯ್ಟಿಂಗೇ ಇದೆ. ಸೊ ಹಾಗಾಗಿ ಸ್ವಲ್ಪ ಲಾಂಚ್ ಗಿಂಚಲ್ಲಿ ಏನಾದರೂ ಅವನೇನಾದರೂ ತಿನ್ಬೇಕಂತ ಲಾಂಚ್ಗೆ ಹೋಗೋಣ ಮಗನೇ. ಏನಾದರೂ ಮಾತಾಡು, ಲಾಗ್ ಮಾಡಿ. ಆ್ಯಕ್ಚುಲಿ ನನಗೆ ಲಾಗ್ ಮೋಟಿವೇಶನ್ನೇ ಇವನು. ಲಾಗ್ ಮಾಡಿ ಅಮ್ಮ, ಲಾಗ್ ಮಾಡಿ ಅಂತಾನೆ. ಹೇಳೋ ಮಗನೇ, ನನ್ನ ಸಬ್ಸ್ಕ್ರೈಬರ್ಗೆ ಏನಾದರೂ ಏನು ಹೇಳೋ, ಹೆಂಗೆ ಅನಿಸ್ತದೆ ನಿನಗೆ? ಆ್ಯಕ್ಚುಲಿ ಇಲ್ಲ, ನೀವು ನಾನು ಬಿಟ್ಟೋಗ್ಬೇಕಂತ ಪ್ಲ್ಯಾನ್ ಇದ್ದಿದ್ದು. ಕ್ರಿಸ್ಮಸ್ ಹಾಲಿಡೇಸ್ ಕೊಟ್ಟಿರೋದ್ರಿಂದ ಅನ್ಫಾರ್ಚುನೇಟ್ಲಿ ಈಸ್ ಲಕ್ಕಿ. ಏನಾದರೂ ಅವ್ನು ನಿದ್ದೆ ಮೂಡಲಿದ್ದಾನೆ, ಏನೋ ಮೂಡಿಲ್ಲ. ಓಕೆ, ಅವನು ಲಾಗ್ ಮಾಡ್ತೀನಿ ಅಂತಿದ್ದ. ಸರಿ ಮಾಡು ಅಂದ. 2 hour ವೆಯ್ಟ್ ಮಾಡಿ ಇವಾಗ ರೆಡಿಯಾಗಿ ಬಂದ. ರಾಯ್ ಅಲ್ರಿ ನಮ್ಮಮ್ಮ ಕಳ್ಸಕ್ಕೆ ಅಮ್ಮ ಬಾಯ್ ದಿಶಮ್ಮ ಹಾಯ್. ಚಲೋ ಆ ಕಡೆಯಿಂದ ಹೋಗಿ. ಯಾವ ಕಡೆಯಿಂದ? ಮುಂದೆ ಕೂತ್ಕೊಳ್ಳ. ನಾನೇ ಮುಂದೆ ಹೋಗ್ತೀನಿ. ಹಲೋ ಆಯ್ ಹೇಳು, ಆಯ್ ಹೇಳು. ಎಲ್ಲ ಬಂದ್ಬಿಟ್ಟವ್ರೆ ಕಳ್ಸಕ್ಕೆ ಅಂತ ಅಂದ್ಬಿಟ್ಟು. ಇಲ್ಲ ರೀ ನಮ್ಮ ಭವ್ಯನ್ನ ಮಕ ತೊಳ್ಕೊಬೇಕಿತ್ತು. ಎದ್ದು ಬಂದು ಅದ್ಯಾಕೆ ಹಂಗೆ ಬಂದಿದ್ಯಾ? 1 2 ಇಬ್ರು ಬಂದವ್ರೆ ನಮ್ಮನ್ನ ಕಳ್ಸಕ್ಕೆ. ಇವನ್ ಬರ್ಲೇಬೇಕು. ನೀನ್ ಯಾಕೆ ಬಂದೆ?
ಚಿನ್ನು ಇಳ್ದೆಲ್ಲ ಹೋಗಿ ಅರ್ಧ ದೂರ ಬಂದ್ಬಿಟ್ಟಾಗೈತೆ ಆಲ್ರೆಡಿ. ಚಿಂತು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನಾರ ಹೇಳು, ಏನಾದ್ರೂ ಹೇಳು. ನಾವು ಸಿಕ್ಕಿಂಗೆ ಹೋಗ್ತಿದ್ದೀವಿ. ನನ್ನ ಫಾಲೋವರ್ಸ್ ಎಲ್ಲರಿಗೂ ಏನಾದ್ರು ಹೇಳು. ನಿಮ್ಮ ಫಾಲೋವರ್ಸ್ ಯಾಕೆ ಹೇಳೋದು? ನಿಮ್ಗೆ ಹೇಳ್ಬೇಕು. ಸಿಕ್ಕಿಂಗೆ ಹೋಗ್ತಾ ಇದೀರ ಅಂತ ಗೊತ್ತಾಗಿದೆ ಇವಾಗ. ಡಾರ್ಜಿಲಿಂಗ್ ತಾನೆ. ಒಂದ್ ವಾರದಿಂದ ಪ್ಯಾಕ್ ಮಾಡ್ತಾ ಇದೀವಿ, ಎಲ್ಲ ಕೇಳ್ಕೊಡು. ಇವಾಗ ಗೊತ್ತಾಗೈತೆ ಅಂತ ಪುಂಕ್ತವನೆ. ಇಲ್ಲಿ ನೋಡಿ ಇವನು ಲಾಗ್ ಮಾಡು ಅಂತಾನೆ. ಸ್ಟಾರ್ಟ್ ಮಾಡಿದ್ರೆ ಏನೂ ಮಾತಾಡಲ್ಲ. ಆಲ್ರೆಡಿ ಕೆಮ್ತಾ ಇದೆಯಾ ಆಲ್ರೆಡಿ ಚಿನ್ನು? ಎಲ್ಲ ಹಿಂದಕ್ಕೆ ಹಾಕ್ಬಿಟ್ಟಿದೀನಿ ನಾನೊಬ್ಳೆ ಮುಂದೆ, ಯಾವಾಗೂನು ಯಾರು ಬಿಡಲ್ಲ ಮುಂದೆ. ಹಿಂದೆ ಜಾಗ ಸಲಲ್ಲ. ನಮ್ಮ ಮಗ ನೋಡಿ ಎಷ್ಟು ಚೆನ್ನಾಗಿ ಕನ್ಸ್ತಾಳೆ. ಮುಚ್ಚಿಲ್ಲ. ಎಲ್ಲ ಲಗೇಜ್ ಲೋಡ್ ಮಾಡ್ತಿದ್ದಾರೆ. ಸೊ ಲಗೇಜ್ ಲೋಡ್ ಮಾಡಿ ನಮ್ದಿನ್ನ ಆರಾಮಾಗಿ ಒನ್ ಅವರ್ ಟೈಮ್ ಇದೆ ಆಲ್ಮೋಸ್ಟ್. ದಿಶಮಾ ಲಗೇಜ್ ಎತ್ಕೊಂಡ್ಬರೋವ. ಒಬ್ನು ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ಯಾ, ಅಣ್ಣ ಅಕ್ಕ ಎತ್ತಿದ್ದಾರೆ. ಅದವ್ನು ಹಿಡ್ಕೊಂತಾನೆ ಬಿಡಿ, ಜಾಸ್ತಿ ಆದ್ರೆ. ಹಲೋ ಬಾಯ್. ಹೋಗ್ಬೇಕಾದ್ರೆ ಕಾಫಿ ಕುಡ್ಕೊಂಡು ಹೋಗಿ. ಬಾಯ್ 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 ಮಾಡೋ. ಸೊ ನಾವು ಬುಕ್ ಮಾಡಿರೋದು ಇಂಡಿಗೋ ಫ್ಲೈಟ್ಸು. ಡೈರೆಕ್ಟ್ ಫ್ಲೈಟ್ ಇಲ್ಲ ಸಿಕ್ಕಿಂಗೆ. ಸೊ ಹಂಗಾಗಿ ಬಾಗ್ಡೋಗ್ರಾಗೆ ಹೋಗಿ ಅಲ್ಲಿಂದ ಇನೋವಾ ಬುಕ್ ಮಾಡಿದ್ದೀವಿ. ಸೊ ನಮಗೆ ಬ್ಯಾಂಗ್ಳೂರಿಂದ ಕೋಲ್ಕತ್ತಾ 6 ಅವರ್ಸ್ ವೆಯ್ಟಿಂಗ್ ಮಾಡಬೇಕು ಕೋಲ್ಕತ್ತಾಗೆ ಹೋಗಿ. ಸೊ ಬ್ಯಾಂಗ್ಳೂರಿಂದ ಡೈರೆಕ್ಟ್ ಕೋಲ್ಕತ್ತಾಗಿದೆ. ಅಲ್ಲಿಂದ 6 ಅವರ್ಸ್ ಕೋಲ್ಕತ್ತಾದಲ್ಲಿ ವೆಯ್ಟ್ ಮಾಡಿ ಅಲ್ಲಿಂದ 1 ಅವರ್ ಬಾಗ್ಡೋಗ್ರಾ. ಸೊ ಅಲ್ಲಿಂದ ಬಾಗ್ಡೋಗ್ರಾಯಿಂದ ಇನೋವಾ ಕಾರ್ ಬುಕ್ ಮಾಡಿದ್ದೀನಿ. ಸೊ ಅಲ್ಲಿಂದ ಟ್ಯಾಕ್ಸಿಗೆ ಹೋಗಬೇಕು ಸಿಕ್ಕಿಂಗೆ. ದಿಶೋ ಹಿಂಗೆ ಅರ್ಧಂಬರ್ಧ ತಿನ್ನೋದು ತಿನ್ನಬೇಕಾ? ಆ್ಯಕ್ಚುಲಿ ನಾವು ಲಾಂಚ್ಗೆ ಬಂದಿದ್ವಿ. ಈ ನನ್ನ ಮಗ ಎಲ್ಲ ಅರ್ಧಂಬರ್ಧ ಬಂದೆ. ಇವನ್ ಕತೆ ನೋಡಿದ್ವಿ, ಮೊಟ್ಟೆ ಬಿಡ್ಕೊಂಡು ಕೊಟ್ಟವ್ರೆ. ಅವ್ರು ಬಿಡಿಸ್ಕೊಡ್ಲಿಲ್ವಾ? ಯಾಕೆ? ಆಮ್ಲೆಟ್ ಮಾತ್ರ ಕೊಡ್ತಾರೆ, ಮೊಟ್ಟೆ ಬಿಡಿಸ್ಕೊಡಲ್ವಾ? ಓ ಬಿಡಿಸಿ ನಂಗೆ ಒಂದು ಕೊಡಿ. ಎಷ್ಟು ಜ್ಯೂಸ್ ಕುಡಿಯೋದು? ಎಲ್ಲಿದೆ ಜ್ಯೂಸು? ಹೋಗಿ ಎತ್ಕೊಬರು. ಹಲೋ, ವಿಂಡೋ ಸೀಟ್ ನನಗೆ. ಏನು ನಿನಗೆ ಟಿಕೆಟ್ ದುಡ್ಡು ಕೊಟ್ಟಿರೋಳು ನಾನು? ಏನು ನೀನು ಹೋಸಲ ಇದ್ದೆ ತಾನೇ ವಿಂಡೋ ಸೀಟಲ್ಲಿ? ನೀನು ನಾನು ಬಿಡಲ್ಲ. ವಿಂಡೋ ಸೀಟ್ ಬೇಕಂತ ಮುಂದೆ ಹೋಗ್ತಾವ್ ನಮಗಿನ ಮುಂದೆ. ನೋಡೋಣ ಯಾರು ತಗೋತಾರೆ. ನಾವಿವಾಗ ಕೋಲ್ಕತ್ತಾ ಏರ್ಪೋರ್ಟಲ್ಲಿದ್ದೀವಿ. ಇಲ್ಲಿಂದ ನಮಗೆ ಆಲ್ಮೋಸ್ಟ್ 5 ಅವರ್ ವೆಯ್ಟಿಂಗ್ ಇದೆ. ಸೊ ಹೊಟ್ಟೆ ಸಿಕ್ಕಿತ್ತು, 2 o'clock ಆಗಿದೆ. ಏನಾದರೂ ತಿನ್ನೋಣ ಅಂದ್ಕೊಂಡು ಇಲ್ಲಿ ಬಂದಿದ್ದೀವಿ. ನೋಡೋಣ ಏನು ಸಿಗುತ್ತೆ. ನನ್ನ ಮಗ ನನ್ನ ಹಸ್ಬೆಂಡ್ ಹೋಗಿ ಆಲ್ರೆಡಿ ಕೂತ್ಬಿಟ್ಟವ್ರೆ, ಹೊಟ್ಟೆ ಹಸ್ಬಿಟ್ಟು. ಕುಚಿನೋ ಯಾಕೆ ನಿನಗೆ ಬಿರಿಯಾನಿ ಕೊಟ್ಟಿದ್ದಾರೆ ತಾನೇ? ತಿನ್ಕೊ. ನನ್ನ ಬಿರಿಯಾನಿ ಮೇಲೆ ಹಾಕೊಂಡು ನಿನಗೆ. ಹಾಂ ನೀನೇ ನಂಗೆ ಚಿಕನ್ ಕೊಟ್ಟ? ಒಂದೇ ಪೀಸ್ ನೀನು ಕೊಟ್ಟಿದ್ದು. ನಾನು ಇಷ್ಟೇ ಕೊಡ್ತೀನಿ ನಾನು. ರೈಸು ಲಾಂಚ್ಗೆ ಹೋಗಿದ್ದಿದ್ರೆ ಪಪ್ಪನ ಜೊತೆ ತಿನ್ಬೋದಿತ್ತ ಚೆನ್ನಾಗಿ. ಹಾಂ ನಾನು ನಿಂಗೆ 1 ಸ್ಪೂನ್ ಬೆಂಗಳೂರಿಗೆ ಬಂದರೆ ಇಲ್ಲೊಂದ್ಸಲ ತಿನ್ಬೋದಿತ್ತಲ್ಲ ಮಗನೇ. KFC ಬೇಕಂತ ಇಲ್ಲೇ ಉಳ್ಕೊಂಡಿದ್ದೆ. ನಿಂಗೆ 1 ಸ್ಪೂನ್ ಅಷ್ಟೇ ನಾನು ಹಾಕೋದು ನೋಡಿದೆ. 1 ಸ್ಪೂನ್ ಅಷ್ಟೇ. ಮತ್ತೆ ಇನ್ನೂ ಎಷ್ಟು ಹಾಕಬೇಕು? 4 ಸ್ಪೂನ್ ಆಯಿತು ಅಷ್ಟೇ. ಏಯ್ ನಿನ್ನ ಹತ್ರ ರೈಸ್ ಇಲ್ವೇನೋ? ಏನೋ ದುರಾಸೆ ನಿನಗೆ. ನಂಗೆ ಸ್ವಲ್ಪನೇ ನೀನು ಕೊಟ್ಟಿದ್ದು ಮಗನೇ. ಸರಿ ಬಿಡಾಯ್ತು, ಸಾಕು. ಕೋಲ್ಕತ್ತಾಯಿಂದ ಇವಾಗ ಬಾಗ್ಡೋಗ್ರಾ ಹೋಗ್ತಾ ಇದ್ದೀವಿ. ಸೊ ನನ್ನ ಫ್ರೆಂಡ್ ಆಲ್ರೆಡಿ ಹೋಗಲ್ಲಿ ವೆಯ್ಟ್ ಮಾಡ್ತಿದ್ದಾಳೆ ಪಾಪ 3 ಅವರ್ಸಿಂದ. ಸೊ ನಾವು ಹೋಗೋತ್ತಿಗೆ ಇನ್ನೂ 1 ಅವರ್ ಬೇಕು. ಅಲ್ಲಿ ಹೋಗಿ ನೆಕ್ಸ್ಟ್ ಅವಳು ಪರಿಚಯ ಮಾಡಿಸ್ತೀವಿ. ಜಿನ್ನು ಕರೆಕ್ಟಾಗಿ ಇಟ್ಕೊ. ಏನದು? ಹೋಗ್ರಿ ಮುಂದೆ ಫಾಸ್ಟಾಗಿ. ಯಾರೂ ಇಲ್ಲ, ನಾವೇ ಲಾಸ್ಟಲ್ಲಿ ಹೋಗ್ತಿದ್ದೀವಿ. ಚಲೋ. ಸೊ ಇವಳೇ ನನ್ನ ಫ್ರೆಂಡ್, ಆವಾಗಲೇ ಹೇಳಿದ್ನಲ್ಲ ಮಹೇಶ್ವರಿ ಅಂತ. ಇವನವ್ರ ಮಗ. ಹೇಳ ಏನು ನಿನ್ನ ಹೆಸರು? ಇವರು ಫ್ರೆಂಡ್ಸು. ನೀವು ಯಾಕೆ ಹಿಂದೆ ಹೋಗ್ಬಿಟ್ಟಿದ್ದೀರಾ? ಕಾಣಿಸ್ತಿಲ್ಲ ನೀವು. ಮಚ್ಚಿ ಏನಾದ್ರು ಹೇಳು ಮಚ್ಚಿ. ನಾನು ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ. ವೆಲ್ಕಮ್ ಟು ಬಾಗ್ಡೋಗ್ರಾ.
ಟ್ರಾವೆಲಿಂಗ್ ಟುವರ್ಡ್ಸ್ ಗ್ಯಾಂಗ್ಟಾಕ್. ನೆಕ್ಸ್ಟ್ ಡೀಟೇಲ್ಸ್ ಎಲ್ಲ ಇವಳೇ ಹೇಳ್ತಾಳೆ. ನಾನೇನು ಹೇಳಲ್ಲ. ಇವ್ರು ಅವ್ರ ಹಸ್ಬೆಂಡು. ಮಾಡು ಇಲ್ಲಿ ಹೇಳಿ ಬಾಯ್ ಬರ್ತಾರವ್ರು. ಹೇಳು ಆಮೇಲೆ. ಟ್ರಾವೆಲ್ ಪಾರ್ಟ್ನರ್ ಬಿಧಾನ್ ಅವ್ರು ಇದ್ದಾರೆ. ಬಿಧಾನ್ ಜಿ एक बार हाय बोलो. ಟ್ರೈ ಮಾಡ್ತಿದ್ರೆ ಡಿಸ್ಟರ್ಬ್ ಮಾಡ್ಬಿಡು. ಹೇಳು ಆಮೇಲೆ. ಸೊ ಈಗ ಗ್ಯಾಂಗ್ಟಾಕ್ ಹೋಗ್ತಾ ಇದೀವಿ. ಇಟ್ಸ್ ಆಲ್ಮೋಸ್ಟ್ 120 ಕಿಲೋಮೀಟರ್ಸ್, ಬಟ್ ಹಿಲ್ ಸ್ಟೇಷನ್ ಇರೋದ್ರಿಂದ ವಿ ಮೈಟ್ ಟೇಕ್ ಪರವಾಗಿಲ್ಲ. ನೆಕ್ಸ್ಟ್ ಅಪ್ಡೇಟ್ಸ್ ಅಲ್ಲಿ ಹೋದ್ಮೇಲೆ ಕೊಡ್ತೀವಿ. ಮಧ್ಯದಲ್ಲಿ ಊಟಕ್ಕೆ ಹೋಗ್ತೀವಿ. ನಾನ್ ವೆಜ್ ಪ್ಲೇಸ್ ನ ಹೇಳ್ತೀವಿ. ಬೆಳಿಗ್ಗೆಯಿಂದ ಒಂದು ಕಡೆ ಒಂದು ಒಳ್ಳೆ ಏನೋ? ಊಟ ತಿಂದಿಲ್ಲ. ಏನ್ ಹಿಂಟ್ ಕೊಡ್ತೀಯಾ? ಯಾವ ಹೋಟೆಲ್ ಅಂತ ಹಿಂಟ್ ಕಟ್ಟೋಣ. ನಾವೇನ್ ನಿನಗೆ ಗೊತ್ತಾ ಮುಂಚೆನೆ ಯಾವ ಹೋಟೆಲ್ ಅಂತ? ಏನ್ ಹಿಂಟ್ ಕೊಡ್ತೀಯಾ ನೀನು? ಆಲ್ರೆಡಿ ಅನ್ನಿಸ್ತಾ ಇದೆ ಇಲ್ಲಿ ಆಲ್ರೆಡಿ ಬಂದಿದ್ದ ಅಂತ. ರೂಟ್ ಹೇಳ್ಬಿಡ ಮತ್ತೆ ನೀನೆ. ಹೆಂಗ್ ಬಂದೆ, ಹೆಂಗೆ ಬಂದಿದೆ ಅವಾಗೆಲ್ಲ ಅಂತ ಹೇಳ್ಬಿಡು ರೂಟು. ಫ್ಲೈಟ್ ಇಂದ ಬಂದು ಮತ್ತೆ ಫ್ಲೈಟ್ ಅಲ್ಲೇ ವಾಪಸ್ ಹೋಗ್ಬಿಟ್ಟಾ? ಇವರಿಬ್ರು ಫ್ರೆಂಡ್ಸ್ ಆಗ್ಬಿಟ್ಟವ್ರಪ್ಪ. ನನ್ ಮಗಂತೂ ಏನೂ ಮಾತಾಡಲ್ಲ. ವ್ಲಾಗ್ ಮಾಡು ಅಂತಾನೆ ಮತ್ತೆ ಕ್ಯಾಮ್ರಾ ಆನ್ ಮಾಡಿದ್ರೆ ಏನೂ ಮಾತಾಡಲ್ಲ. ಸುಮ್ಮನೆ ಇಟ್ಕೊಂಡು ನಿಂತ್ಕೊತಾನೆ. ನಾನೇನೋ ಸೊ ಇವಾಗ ತಾನೇ ಗ್ಯಾಂಗ್ಟಾಕ್ ಎಂಟ್ರಿ ಆಗಿದ್ದೀವಿ. ರೂಮ್ ಬಂದ್ವಿ. ಸೊ ಆಲ್ರೆಡಿ ಟೈಮ್ 11 o'clock ಆಗಿದೆ. ಮಚ್ಚಿ ಮಚ್ಚಿ ಅವ್ರು ಏನು ಹೇಳ್ತಾರೆ ನಂಗೆ ಅರ್ಥ ಆಗಿಲ್ಲ. ಹೇಳೋ ಕನ್ನಡದಲ್ಲಿ ನಂಗೆ ಟ್ರಾನ್ಸ್ಲೇಟ್. ಟ್ರಾವೆಲ್ ಹೇಳ್ತಿದ್ದಾರೆ. ನಾವು ಫಸ್ಟ್ ನಥುಲಾ ಪಾಸ್ ಹೋಗ್ತಾ ಇದ್ದೀವಿ. ಆಮೇಲಿಂದ ಬಾಬಾ ಮಂದಿರ್. ಇಲ್ಲಿ ಬಾಬಾ ಮಂದಿರ್ ಎರಡು ಇದೆಯಂತೆ. ಓಲ್ಡ್ ಒನ್ ಮತ್ತೆ ನ್ಯೂ ಒನ್. ನ್ಯೂ ಒನ್ ಇಸ್ ಮ್ಯಾನ್ ಮೇಡ್, ಆರ್ಟಿಫಿಷಿಯಲ್. ಒನ್ ಮೇಡ್. ಓಲ್ಡ್ ಒನ್ ಬಂದ್ಬಿಟ್ಟು ಹಳೆ ಕಾಲದ್ದು. ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಪರ್ಮಿಷನ್ ತಗೋಬೇಕಂತೆ. ಅದನ್ನ ಹೇಳ್ತಾ ಇದ್ರು. ಅದಾದ್ಮೇಲೆ ಚಾಂಗು ಲೇಕ್. ಚಾಂಗು ಲೇಕ್ ಅಲ್ಲಿ ನಮ್ಗೆ ಟಾಯ್ ಕಾರ್ ರೈಡ್ ಇರುತ್ತೆ. ಏನ್ರ ನಿಮ್ದು? ಸ್ನೋ ಇಲ್ಲ ಇವತ್ತು, ನಾಳೆ ಸ್ನೋ. ಇವ್ರು ಸ್ನೋಗೆ ಅಂತ ಎಲ್ಲ ಫುಲ್ ಸ್ನೋ ಸಿಟಿಗೆ ಹೋಗೋಣ ಬಿಡಿ. ಸ್ನೋ ಇಲ್ಲೇ ಹೋಗ್ಬೇಕಾ? ಇಲ್ಲಂದ್ರೆ ನಾಳೆ. ನೀವು ಜ್ಯೂಸ್ ಕುಡ್ಕೊಂಡು ಕೂತ್ಕೊಳ್ಳಿ ಸುಮ್ಮನೆ ಹಂಗೆ. ಸೊ ಅಲ್ಲಿ ಕಾಣಿಸ್ತಿರೋದು ಕಾಂಚನಗಂಗಾ. ಸಖತ್ತಾಗಿದೆ ಅಲ್ಲ? ಇಲ್ಲೆಲ್ಲ ಫುಲ್ಲು ಕ್ಯೂ. ಏನ್ರಿ ಅದ್ರಲ್ಲಿ ಕಾಣಿಸಿರೋದು? ಸಖತ್ತಾಗಿದೆ ಅಲ್ಲ? ವಾವ್. ಅಲ್ಲಿಗೆ ಹೋಗೋಕ್ಕಾಗಲ್ವಾ? ಅಲ್ಲಿವರೆಗೂ ಹತ್ರ ಬಿಡಲ್ಲ ಇನ್ನ ಇಷ್ಟೇ. ಎಷ್ಟು ಚೆನ್ನಾಗಲ್ಲ? दिख रहा है यहाँ से बोलेगा चल क्लिक का इसका कट रहा तो उल्टा कैमरा हां सही है वसीम कट रहा है हम ಲಾಸ್ಟ್ ರೀಲ್ ಅಲ್ಲಿ ಒಂದು ಟವರ್ ಕಾಣಿಸ್ತಿದೆಯಲ್ಲ? ಓಹೋ ಅಲ್ಲಿ. ಅಲ್ಲಿಂದ ರೈಟ್ ಸೈಡಿಗೆ ಇಂಡಿಯಾ. ಆ ಟವರ್ ಇಂದ ಲೆಫ್ಟ್ ಸೈಡಿಗೆ ಚೈನಾ. ಇದನ್ನು ಇದೆಲ್ಲ ಎಷ್ಟು ಮುಂಚೆನೆ ಒಂದು ವಾರ ಆಗಿತ್ತು. ಅಲ್ಲಿಂದ ಈ ಕಡೆಗೆ ಇಂಡಿಯಾದು, ಆ ಕಡೆಗೆ ಚೈನಾದು. ಅಲ್ಲಿ ಬಿಲ್ಡಿಂಗ್ಸ್ ಎಲ್ಲ ಕಾಣಿಸ್ತಾರೆ. ಅಲ್ಲಿ ಬಿಲ್ಡಿಂಗ್ಸ್ ಎಲ್ಲ ಲೆಟರ್ ಅಲ್ಲಿ ಕಾಣಿಸ್ತೆ ಆಕ್ಚುಲಿ. ಚೈನಾ ಅಲ್ಲಿ ಹಾ ಏನು ಮಗ್ನೆ ಏನಿದೆ ಅಲ್ಲಿ? ಲೆಟರಾ? ಹಾಂ ಕಾಣಿಸ್ತು ಬಿಡು. ಚೈನಾ ಲೆಟರ್ಸ್ ಹುಡುಕ್ತವನೆ. ಸೊ ನಾಪ್ತುಲಾ ಪಾಸ್ ನೋಡಿ ಹಂಗೆ ಆನ್ ದ ವೇ ಬರ್ತಾ ಬಾಬಾ ಹರ್ಭಜನ್ ಸಿಂಗ್ ಮಂದಿರಲ್ಲಿದ್ದೀವಿ ನಾವು. ಸೊ ಸಿಕ್ಕಾಪಟ್ಟೆ ರಶ್ ಇದೆ. ಮಚ್ಚಿ ನೀನು ಆಯ್ ಮಾಡೋದು ಹೇಳಿದ ನಾನು ಹೇಳು ಅಂತ ಹೇಳಿದ. ಎಷ್ಟೊಂದು ಜನ ಇದ್ದಾರೆ. ನಮ್ಮ ಅಜ್ಜಿ ಏನು ಹೇಳಲ್ಲ, ನಾನೇ ಹೇಳ್ತೀನಿ. ಸೊ ಹರ್ಭಜನ್ ಸಿಂಗ್ ಅವರು 2014 ಏನು ಮಜ್ಜಿ ನಿಧನರಾದರು. ಸೊ ಅವ್ರು ಇನ್ನೂ ಇಲ್ಲಿ ಬದುಕಿದ್ದಾರೆ, ಇಲ್ಲಿ ಜನಗಳನ್ನ ಕಾಪಾಡ್ತಿದ್ದಾರೆ ಅನ್ನೋ ನಂಬಿಕೆ ಅವ್ರಿಗೆ. ಸೊ ಹಂಗಾಗಿ ಅವ್ರನ್ನ ಇವತ್ತಿನವ್ರಿಗೂ ಪೂಜಿಸ್ತಿದ್ದಾರೆ. ಸೊ ಅವ್ರಿಗೆ 3 monthsಗೊಂದ್ಸಲ ಏನು ಮುಚ್ಚಿದ್ದು ಲೀವ್ ಕೊಡ್ತಾರೆ. ಸೊ ಅವ್ರು ಆರ್ಮಿನಲ್ಲಿ ಇದ್ದಿದ್ದು,
ಸರ್ವಿಸ್ ರೆಕಾರ್ಡಲ್ಲಿ ಅವ್ರ ಹೆಸರು ಇನ್ನು ಹಾಗೆ ಉಳ್ಕೊಂಡಿದೆ ಅಂತಾನೆ ಇದೆ. ಕೇಳಿದ್ರೆ ಜುಮ್ ಅನ್ಸುತ್ತಲ್ಲ. ಅದೇನೋ ಹೇಳ್ತಿದ್ದಲ್ಲ ಬಾಬಾ ಹರ್ಭಜನ್ ಸಿಂಗ್ ಅನ್ನೋರು ಡ್ಯೂಟಿಯಿಂದ ಎಸ್ಕಾರ್ಟ್ ಮಾಡ್ಬೇಕಾದ್ರೆ ಒಂದು ಹೆವಿ ಸ್ಟ್ರೀಮ್ ಒಳಗಡೆ ಮಿಸ್ ಆಗ್ಬಿಡ್ತಾರೆ. ಸೊ ಅವ್ರ ಫ್ರೆಂಡ್ ಕನ್ಸಲ್ಲಿ ಬಂದ್ಬಿಟ್ಟು ಅವ್ರು ಹೇಳ್ತಾರೆ, ನಾನು ಸ್ನೋ ಒಳಗಡೆ ಮುಚ್ಚೋಗಿ ಸತ್ತೋಗಿದ್ದೀನಿ ಅಂತ ನನ್ನ ಬಾಡಿನ ಹಿಂಗಾಗಿದೆ ಅಂತ ಹೇಳ್ತಾರೆ. ಬಟ್ ಅವ್ರು ಅದನ್ನ ನಂಬಲ್ಲ. ಮಿಸ್ ಆಗಿದ್ದಾರೆ, ಯಾವತ್ತಾರು ವಾಪಸ್ ಬರ್ತಾರೆ ಅಂತ ಹೇಳ್ತಾರೆ. ಬಟ್ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅವ್ರು ಹೇಳಿದ ಜಾಗದಲ್ಲೇ ಅವ್ರ ಬಾಡಿ ಸಿಗುತ್ತೆ. ಇಲ್ಲಿ ಸ್ನೋವಿಂದ ಮುಚ್ಚೋಗಿದ್ದೀನಿ ಅಂತ ಹೇಳ್ತಾರೆ, ಅದೇ ಜಾಗದಲ್ಲಿ ಅವ್ರ ಬಾಡಿ ಸಿಗುತ್ತೆ. ಅವಾಗ ನಂಬ್ತಾರೆ ಅಲ್ಲ, ಅವ್ರು ನಂಬ್ತಾರೆ. ಆಮೇಲೆ ಅವತ್ತಿಂದನೂ ಆರ್ಮಿ ಇವ್ರ ಕನ್ಸಲ್ಲಿ ಬಂದು ಏನಾದ್ರೂ ಇಲ್ಲಿಗಲ್ ಆಕ್ಟಿವಿಟೀಸ್ ಅಥವಾ ತುಂಬಾ ಹಾರ್ಮ್ಫುಲ್ ಆಕ್ಟಿವಿಟೀಸ್ ಬಾರ್ಡರ್ಲಿ ನಡೀತಾ ಇದ್ರೆ ಅವ್ರ ಕನ್ಸಲ್ಲಿ ಬಂದು ಹೇಳ್ತಾರಂತೆ. ಅದು ಆಕ್ಚುಲಿ ಆಗ್ತಾ ಇರುತ್ತೆ. ಆರ್ಮಿ ಪೀಪಲ್ ಕ್ಯಾನ್ ಪ್ರಿವೆಂಟ್ ಇಟ್. ಅಂಡ್ ಸಮ್ ಆಫ್ ದ ಚೈನೀಸ್ ಅವ್ರಿಗೆ, ಬಿಕಾಸ್ ನಮಗೆ ಆಪೋಸಿಟ್ ರೈವಲರಿ ಚೈನೀಸ್ ಅಲ್ಲ, ಅವ್ರ ಕಣ್ಣಿಗೆ ಕಾಣಿಸಿದ್ದಾರೆ ನಾನು ಇನ್ನ ಬದುಕಿದ್ದೀನಿ ಅಂತ. ಓಕೆ, ಏನು ತೊಂದರೆ ಮಾಡೋಕ್ಕಾಗಲ್ಲ. ಓಕೆ, ಏನು ಮಾಡೋಕ್ಕಾಗಲ್ಲ ಅಂತ ಅವ್ರ ಕಣ್ಣಿಗೆ ಕಾಣಿಸಿದ್ದಾರೆ. ಸೂಪರ್ ಅಲ್ಲ, ಗ್ರೇಟ್. ಹೇಳಿದ್ರಾ? ಸೊ ಹರ್ಭಜನ್ ಸಿಂಗ್ ಬಾಬಾ ಮಂದಿರ್ ನೋಡಿಕೊಂಡು ಆನ್ ದಿ ವೇ ಕೇಬಲ್ ಕಾರ್ಡ್ ನೋಡೋಣ ಅಂತ ಬಂದು, ಅಲ್ಲೇ ಚಾಂಗೋ ಲೇಕ್ ಇದು ಫುಲ್ ಎಲ್ಲ ಈಸಾಗ್ಬಿಟ್ಟಿದೆ. ಸೊ ಇವಾಗ ಕೇಬಲ್ ಕಾರ್ಡ್ ಹೋಗೋಣ ಅಂದ್ಕೊಂಡು ಬಂದಿದ್ದೀವಿ. ಟಿಕೆಟ್ ತೊಗೋತಿದ್ದಾರೆ. ಸೊ ಆ್ಯಕ್ಚುಲಿ ನನಗೂ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು, ನೋಡೋಣ ಹೆಂಗಿರುತ್ತೆ. ಸೋಮ್ಗೋ ರೋಪ್ ವೇ. ಸೊ ಇಂಡಿಯಾದ ಹೈಯೆಸ್ಟ್ ರೋಪ್ ವೇ. ನಾವು ಇವಾಗ ಒಳಗಡೆ ಇದ್ದೀವಿ. ವಾವ್, ಮೇಲೆ ಎಷ್ಟು ಚೆನ್ನಾಗಿ ಕಟ್ಸಿದೆ ಲೇಕ್ ಎಲ್ಲ. ಎಲ್ಲ ಸ್ನೋಫಾಲ್ ಆಗಿದೆ. ಸ್ನೋಫಾಲ್ ಆಗಿದೆ ಕೆಳಗಡೆ ಎಲ್ಲ. ಆಯ್ಕೊಬರೋಣ ಇಳಿದ್ಬಿಟ್ಟು. ವಿಯಾನ್ ಈ ಕಡೆ ನೋಡ್ಬಾರ. ಫುಲ್ಲು ಇದ್ಯಾಕೆ ಬ್ಲರ್ ಆಗ್ತದೆ ಇಲ್ಲಿ. ಇವತ್ತು ಕಟ್ ಬಾಕ್ಸ ಇಳಿದು ಡಾರ್ಸ್ಲಿಂಗ್ದಿಂದ ದೊಡ್ಡದು ಹೆಂಗಿದೆ ಬರೀ ಎಲ್ಲದಂತ ಗೊತ್ತಷ್ಟೇ ನನಗೆ. ಇಲ್ಲಿ ಬಿಸಿಲು ಇರೋದ್ರಿಂದ ಏನು ಕಾಣ್ತಿಲ್ಲ. ಈ ಕಡೆ ಸೈಡ್ ನೋಡಕ್ಕೆ ಅಲ್ಲಿ ನೋಡಿ, ಆ ಕಡೆ ಆಗ್ತಿಲ್ಲ. ಇವ್ನು ಹೆಂಗಿದೆ ನೋಡಿ. ಫುಲ್ ಮುಚ್ಕೊಂಡಿದೆ ಆ ಕಡೆ. ಮುಚ್ಚಿ ಹಿಲ್ಸ್ ಅಲ್ಲಿಗೆ ಹೋಗಿದ್ವಲ್ಲ ನಾವು. ಕಾಂಚನಗಂಗಾ. ಸೊ ಇದೆಲ್ಲ ನೋಡೋದಕ್ಕೆ ಈವ್ನಿಂಗ್ 5 o'clock ಆಗಿತ್ತು. ಕೊನೆಗೆ ಯಾಕೆ ರೈಡ್ ಒಂದು ಮಾಡಿದ್ವಿ, ಯಾಕೆ ರೈಡ್ ವೀಡಿಯೋ ತೊಗೊಳಕ್ಕಾಗಿಲ್ಲ. ಸೊ ವೀಡಿಯೋ ಲೆಂತ್ ಇರೋದ್ರಿಂದ ನಾನು ಪಾರ್ಟ್ 2 ಆಗಿ ಮಾಡಿದ್ದೀನಿ. ಹೋಪ್ ಗಾಯ್ಸ್ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.